ಅರ್ಥವ್ಯವಸ್ಥೆ ಆರ್ಥಿಕ ಬಲಿಷ್ಠರಾಗಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಅಲ್ಲೇ ತಮ್ಮ ಸಮುದಾಯ ಜನ ಇಲ್ಲದೆ ಹೋದರೂ ಸಹಿತ ಯಾವುದು ನಮ್ಮ ಅರವೈ ಕ್ಷೇತ್ರದಲ್ಲೇ ಅವರು ಗೆದ್ದು ಬರ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ ಅವ್ರ ಆರ್ಥಿಕ ಸಬಲತೆ ಅದ. ಆರ್ಥಿಕ ಸಬಲತೆ ಇದ್ದಾಗ ಯಾವ ಜಾತಿ ಧರ್ಮ ಮತ್ತೊಂದು ಕೆಲಸ ಮಾಡೋದಿಲ್ಲ ಅನ್ನೋದು ಸಾಕ್ಷಿ ಇದು. ಎಲ್ಲರೂ ಗೆದ್ದು ಬರ್ತಾ ಇದ್ದಾರೆ, ಅಲ್ಲಿ ಅನುಕೂಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರು ಅವ್ರ ಹತ್ರ ಆರ್ಥಿಕ ಸಹಾಯಕ್ಕೆ ಹೋಗ್ತಾರೆ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಬಾಲಚಂದ್ರ ಅವರು ಆ ಭಾಗದಲ್ಲೇ ರೆಗ್ಯುಲರ್ಲಿ ಆಯ್ಕೆ ಆಗ್ತಾ ಬಂತಾ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರು, ಜನರ ಶುಗರ್ ಬಗ್ಗೆ ಅಷ್ಟೇ, ಫ್ಯಾಕ್ಟ್ರಿ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರು. ಜನ ಅವೆಲ್ಲ ಏನು ನಗಣ್ಯಪ್ಪ, ಅವ್ರು ನಮಗೆ ಸಹಾಯ ಮಾಡ್ತಾರೆ, ನಡು ರಾತ್ರಿ ಹೆಲ್ಪ್ ಮಾಡ್ತಾರೆ ಅನ್ನೋಂಥ ಒಂದು ಭಾವವನ್ನು ಅಲ್ಲಿ ಜನರಿಗೆ ಮೂಡಿಸಿದ್ರಿಂದಾಗೆ ಮತ್ತು ಆ ರೀತಿ ನಡೆಯೋದ್ರಿಂದಾಗೆ ಜನ ಅವ್ರು ಮತ ಹಾಕ್ತಾ ಇದ್ದಾರೆ. ಅದರಲ್ಲಂತ ಎರಡು ಮಾತೇ ಇಲ್ಲ. ಅಂದ್ರೆ ಆರ್ಥಿಕ ಸಮಾನತೆ ಭಾಳ ಮಹತ್ವದಿದೆ. ಆ ದಿಶೆಯಲ್ಲಿ ಇವತ್ತು ಒಂದು ಬಲಾಢ್ಯವಾದಂಥ ರಾಜ್ಯ ಮಟ್ಟದಲ್ಲಿ ಕುಟುಂಬ ಏನಾದರೂ ಆಗಿದೆ ರಾಜಕೀಯವಾಗಿ ಅದು ಆರ್ಥಿಕ ಸಬಲತೆಯಿಂದಾಗಿ. ಹೀಗಾಗಿ ಈ ಕಾರಣಕ್ಕಾಗಿ ಇವತ್ತು ಈ ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮ ಡಾಮಿನೇಷನ್ ಮಾಡ್ತಾ ಇದ್ದಾರೆ. ಇಲ್ಲೇ ಅವರು ಎಷ್ಟೇ ಸಮುದಾಯ ಜನ ಕಡಿಮೆ ಇದ್ದರೂ ಸಹ ಅವರು ನಾವು ಆಳಬಹುದಪ್ಪ ಅಂತ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ತಮಗೆ ಬೇಕಾದಂಥ ಲಿಂಗಾಯತರನ್ನು ತಾವು ಹೇಳಿದ ಮಾತಿಗೆ ಕೇಳುವಂತಹ ತಮ್ಮ ನಿರ್ದೇಶನದಂತೆ ಮುಂದುವರಿಯುವಂತಹ ಲಿಂಗಾಯತ ನಾಯಕರನ್ನು ಅಥವಾ ಲಿಂಗಾಯತ ನಾಯಕರನ್ನು ತಯಾರು ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನೇಮಿಸ್ತೀವಿ. ಅಂದರೆ ಅವರ ಮೂಲಕ ನಾವು ಇಂಡೈರೆಕ್ಟಾಗಿ ನಮ್ಮ ಆಡಳಿತ ಮಾಡ್ತೀವಿ ಅನ್ನೋದನ್ನು ಮೆಸೇಜ್ ಈಗಾಗಲೇ ಕೊಡ್ತಾ ಇದ್ದಾರೆ. ಅದಕ್ಕೆ ಹೊಂದಾಣಿಕೆ ಮತ್ತು ಇಲೆಕ್ಷನ್ ಅನಿವಾರ್ಯ ಇಲೆಕ್ಷನ್ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಕತ್ತಿಯವರಾದರೂ ಸಹಿತ ಇವತ್ತು ಸ್ವಲ್ಪ ಆರ್ಥಿಕವಾಗಿ ಬದ್ಧರಿದ್ದಾರೆ. ಅವ್ರ ಜೊತೆಗೆ ಲಿಂಗಾಯತ ಕಮ್ಯುನಿಟಿ ಅದ, ಅವರು ಬದ್ಧರಿದ್ದಾರೆ. ಹೀಗಾಗಿ ಅವರನ್ನು ನಾವು ಸರಿಸಬೇಕಾಗಿದ್ರೆ ಲಿಂಗಾಯತರ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದರೆ ಅವರು ಸ್ವಲ್ಪ ಸಮಾಧಾನ ಆಗಬಹುದು ಅನ್ನೋ ತರ್ಕ ಇವರು.